ನಿಮ್ಮ ಧರ್ಮ ಅವರ ಸ್ನೇಹನ ಹೊರತುಪಡಿಸಿ ಇನ್ಯಾರ ಸ್ನೇಹ ಇಷ್ಟ ಆಯ್ತು? ನಂಗೆ ಚೈತ್ರ. ಅವ್ರು ಇಬ್ರು ಕೊಲಾಬ್ ನೋಡಿದ್ರೆ, ಈಗ ನೀವು ಧರ್ಮ ಅವರು ಒಂದು ಒಳ್ಳೆ ಸ್ನೇಹಿತರು, ಈ ತರ ಬಾಂಡಿಂಗ್ ಯಾರಿಬ್ರಿಗಿದೆ ಆ ತರ ಬಾಂಡಿಂಗ್? ತ್ರಿವಿಕ್ರಮ್ ಭವ್ಯ ಅವ್ರಿಗೂ ಇದೆ, ಮಂಜಣ್ಣ ಗೌತಮಿ ಅವ್ರಿಗೂ ಇದೆ, ಹನುಮಂತು ಧನರಾಜ್ ಅವ್ರಿಗೂ ಇದೆ. ಆಕ್ಚುಲಿ ಇವ್ರ 3 ಜನದ ಕಾಂಬೋ ಇದೆಯಲ್ಲ, ನಾನು ಧರ್ಮನೂ ತುಂಬಾ ಜೆನ್ಯೂನ್ ಆಗಿದ್ವಿ, ತ್ರಿವಿಕ್ರಮ್ ಭವ್ಯನೂ ತುಂಬಾ ಜೆನ್ಯೂನ್ ಆಗಿದ್ದಾರೆ. ಅವರು ಎಲ್ಲೂ ಏನು ಫೇಕ್ ಮಾಡ್ತಿಲ್ಲ ಅವರೊಂದು ಫ್ರೆಂಡ್ಶಿಪ್ ಮಧ್ಯೆ. ಇನ್ಕ್ಲೂಡಿಂಗ್ ಮಂಜಣ್ಣ ಗೌತಮಿ ಅಂತ ಬಂದಾಗ್ಲೂ ಒಬ್ರನ್ನೊಬ್ರು ಬಿಟ್ಕೊಡಲ್ಲ. ಅಂಡ್ ಧನರಾಜ್ ಹನುಮಂತು ಅಂತೂ ನೆಕ್ಸ್ಟ್ ಲೆವೆಲ್. ಈ ಎಲ್ಲಾ ಪೇರ್ಸ್ಗಿಂತ ಅವ್ರು ಸೂಪರ್. ಹನುಮಂತಗ್ ಧನರಾಜ್ನ ಬಿಟ್ಟಿರೋಕ್ಕಾಗಲ್ಲ, ಧನು ಅವ್ರಿಗೆ ಹನುಮಂತು ಅವ್ರನ್ನ ಬಿಟ್ಟಿರೋಕ್ಕಾಗಲ್ಲ. ಅಂಡ್ ಇಬ್ರು ಡಿಸಿಷನ್ಸ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಅಂಡ್ ಒಬ್ರಿಗೋಸ್ಕರ ಒಬ್ರು ಆಟ ಆಡ್ತಾರೆ. ದಟ್ ಈಸ್ ಲೈಕ್ ಎಲ್ಲಾರು ರಿಲೇಶನ್ಶಿಪ್ಗಿಂತ ಅವ್ರಿಬ್ರದ್ದು ಫಸ್ಟ್ ನಂಬರ್ 1 ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಮನೆ ಒಳಗೆ ಹೋಗಿ ನೀವು ಕತ್ಕೊಂಡ್ ವಸ್ತು ಏನು? ಕಲ್ತ್ಕೊಂಡ್ ಬಂದಿದ್ದು? ಕತ್ಕೊಂಡಂತೂ ಏನೂ ಬಂದಿಲ್ಲ, ಕಲ್ತ್ಕೊಂಡು ತುಂಬಾ ಬಂದಿದ್ದೀನಿ. ಲೈಫ್ ಅನ್ನೋ ಚಾಲೆಂಜಸ್ನ ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನ ನಾನು ತುಂಬ ಚೆನ್ನಾಗಿ ಕಲಿತೆ ಬಿಗ್ ಬಾಸ್ ಮನೆಯಲ್ಲಿ. ಬಿಕಾಸ್ ಎಲ್ಲೋ ಒಂದು ಕಡೆ ಕಷ್ಟ ಅನ್ಸೋದು ಕೆಲವೊಂದು ಸಿಚುಯೇಷನ್ಸ್ಗಳನ್ನ ಫೇಸ್ ಮಾಡೋದು. ಹೋಗಿದ ತಕ್ಷಣನೇ ನಾನು ಕಾಲಿಟ್ಟಿದ್ದೆ ನರ್ಕಕ್ಕೆ. ಒಂದು ಕಂಫರ್ಟ್ ಝೋನಲ್ಲಿ ಇದ್ದಿದ್ದು ಒಂದು ಹುಡುಗಿ ಸಡನ್ನಾಗಿ ಆ ಥರ ಒಂದು ಜೀವನ ಮಾಡಬೇಕು ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಬಟ್ ಅಲ್ಲೇ ನಾನು ಡಿಸೈಡ್ ಆದೆ, ಇದನ್ನೇ ನಾನು ಫೇಸ್ ಮಾಡ್ತಿದ್ದೀನಿ ಅಂದರೆ ಇನ್ನೇನು ಬೇಕಾದ್ರೂ ಮಾಡೋಕ್ಕೆ ಸಾಧ್ಯ ಇದೆ ಅಂತ. ಬಿಕಾಸ್ ಹೋಗಿದ್ದು 4ನೇ ದಿನಕ್ಕೇ ಸಿಕ್ಕಾಪಟ್ಟೆ ವೀಕ್ ಆಗಿರ್ತೀನಿ. ಆ ಗಂಜಿ ಕುಡಿಯೋಕ್ಕಾಗ್ತಿರಲ್ಲ, ಉಪ್ಪು ಖಾರ ಇಲ್ದಿರೋ ಊಟ ಮಾಡೋಕ್ಕಾಗ್ತಿರಲ್ಲ. ಆ ಒಂದು ಫಿಸಿಕಲ್ ಟಾಸ್ಕಲ್ಲಿ ನಾನು ಗೆದ್ದ ಒಂದು ಶೂಲ ಹಿಡ್ಕೊಂಡು ನಿಂತ್ಕೊತೀನಿ. ಎಸ್ ಐ ವಾನ್, ಆಗುತ್ತೆ ನನ್ನ ಕೈಯಲ್ಲಿ ಅಂತ ಅವತ್ತೇ ಡಿಸೈಡ್ ಆಗಿದ್ದು. ಆ್ಯಂಡ್ ಇವಾಗ ಅಲ್ಲಿಂದ ಕಲ್ತ್ಕೊಂಡ್ಬಂದಿದ್ದೆ ಏನಂದರೆ, ಯಾವುದೇ ಚಾಲೆಂಜಸ್ ಬರಲಿ, ಏನೇ ಒಂದು ಸಿಚುಯೇಷನ್ನ ಬರಲಿ, ತುಂಬ ಸ್ಟ್ರಾಂಗ್ ಆಗಿ ನಾನು ಫೇಸ್ ಮಾಡಬಲ್ಲೆ ಅನ್ನೋ ಒಂದು ತುಂಬ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿದೆ. ಕತ್ಕೊಂಡ್ಬಂದಿರೋ ಅಂಥದ್ದು ಏನೂ ಇಲ್ಲ. ಅಂದರೆ ಯಾರಾದವರ ಮಾತುಗಳು, ಬುದ್ಧಿವಂತಿಕೆ ವಿಚಾರಗಳನ್ನ ಏನಾರು ಹೇಳಿದಾಗ ಅದನ್ನು ಕದ್ದು ಇಟ್ಕೊಂಡಂಥದ್ದು ಏನಾರು ಇದೆಯಾ? ಬಹುಶಃ ಸುದೀಪ್ ಸರ್ ಹೇಳೋವಂಥ ಒಂದು ಮಾತು ಇರ್ಬೋದು. ಬಿಕಾಸ್ ನಂಗೆ ಆ್ಯಕ್ಚುಲಿ ಬೇಜಾರಿದೆ, ಇನ್ಮೇಲೆ ವೀಕೆಂಡಲ್ಲಿ ಅವ್ರನ್ನ ನೋಡೋಕ್ಕಾಗಲ್ವಾ. ಅದೊಂದು ತುಂಬ ಚೆನ್ನಾಗಿತ್ತು. ವೀಕೆಂಡಲ್ಲಿ ಹೇಳೋ ಪ್ರತಿಯೊಂದು ಮಾತುಗಳನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಲೈಫಲ್ಲಿ ಎಲ್ಲೋ ಹೋಗ್ತೀವಿ. ಅಷ್ಟು ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಅಷ್ಟು ಒಳ್ಳೊಳ್ಳೆ ಮಾತುಗಳನ್ನ ತಿಳುವಳಿಕೆ ಹೇಳ್ತಾರೆ. ಅಂಡ್ ನನಗೆ ಹೇಳ್ತಿದ್ದಾರೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋಂಥ ಮಾತುಗಳನ್ನ ನಾವು ಕಲ್ತ್ಕೊಂಡು ಅದನ್ನ ಆ ಒಂದು ಆ್ಯಕ್ಚುಲಿ ಸುದೀಪ್ ಸರ್ ಮಾತನ್ನ ನಾವು ಕದಿಬೇಕಲ್ಲ. ಆಕ್ಚುಲಿ ಅಷ್ಟು ಸ್ಪಷ್ಟತೆ ಇರುತ್ತೆ, ಅಂಡ್ ತೂಕ ಇರುತ್ತೆ, ಕ್ಲಾರಿಟಿ ಇರುತ್ತೆ ಅವ್ರ ಮಾತಲ್ಲಿ. ಎಲ್ಲೂ ಒಂದು ಸಣ್ಣ ಮಿಸ್ಟೇಕ್ಸ್ನ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಸುದೀಪ್ ಸರ್ ಮಾತಾಡ್ತಿರೋ ತಪ್ಪು ಅಂತ ಯಾರು ಹೇಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪರ್ಫೆಕ್ಟ್ ಆಗಿ ಮಾತಾಡ್ತಾರೆ. ಅದನ್ನ ಕತ್ಕೊಂಡು ಬಂದಿದ್ದೀನಿ ಅನ್ಸುತ್ತೆ. ಕತ್ಕೊಂಡ್ ಬರಕ್ ಆಗಿಲ್ಲ, ಟ್ರೈ ಮಾಡ್ತೀನಿ. ಎಸ್ ಸರ್, ಸ್ಯಾಂಡಲ್ವುಡ್ ನಲ್ಲಿ ಪುಟ್ಟ ಹೆಜ್ಜೆ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಜರ್ನಿನ. ಅದಕ್ಕೊಂದಿಷ್ಟು ಸ್ಟ್ರೆಂತ್ ಕೊಟ್ಟಿದ್ದು ಬಿಗ್ ಬಾಸ್ ಅನ್ನೋ ಒಂದು ಮಾತುಕತೆ ಗಾಂಧಿನಗರದಲ್ಲಿ ಇವಾಗ ನಡೀತಾ ಇದೆ. ನೀವೇನು ಹೇಳ್ತೀರಾ ಮೇಡಮ್? ಆಕ್ಚುಲಿ ಹೌದು, ಇಷ್ಟು ದಿನ ಏನ್ ಪ್ರಾಜೆಕ್ಟ್ಸ್ ಮಾಡಿದೆ ಅದೇ ಒಂದು ತೂಕ ಅನ್ನೋದಾದ್ರೆ ಬಿಗ್ ಬಾಸ್ ಇನ್ನೊಂದು ತೂಕ. ಅದೆಲ್ಲಾನು ಸೇರಿ ಈಕ್ವಲ್ ಆಗಿ ಬಿಗ್ ಬಾಸ್ ಇನ್ನೊಂದು ತೂಕ. ಎಲ್ಲೋ ಒಂದ್ ಕಡೆ ಬೇಜಾರ ಇತ್ತು ಇಷ್ಟು ಪ್ರಾಜೆಕ್ಟ್ಸ್ ಮಾಡಿದಾಗ. ಯಾಕಂದ್ರೆ ಒಂದು 5 ಸೀರಿಯಲ್ಸ್ ಮಾಡಿದ್ದೀನಿ, 12 ಸಿನಿಮಾ ಮಾಡಿದ್ದೀನಿ. ಇಷ್ಟು ಮಾಡಿದಾಗ ಎಲ್ಲೋ ಒಂದ್ ಕಡೆ ಇಂಡಸ್ಟ್ರಿ ರೆಕಗ್ನೈಸೇಷನ್ ಇದೆ. ಮೀಡಿಯಾದವ್ರು ಇರ್ಬೋದು, ಇಂಡಸ್ಟ್ರಿ ಫ್ರೆಂಡ್ಸ್ ಇರ್ಬೋದು, ತುಂಬ ರೆಸ್ಪೆಕ್ಟ್ಫುಲ್ ಆಗಿ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ಹೊರಗಡೆನೂ ನನ್ನ ಏಜ್ ಗ್ರೂಪ್ ಅವರು ರೆಕಗ್ನೈಸ್ ಮಾಡ್ತಾರೆ. ನನಗೆ ಚಿಕ್ಕ ಮಕ್ಕಳಿಂದ ಅಜ್ಜಿ ತಾತನವ್ರಿಗೂ ಗುರ್ತಿಸ್ಕೋಬೇಕಾಗಿತ್ತು. ಆ ಒಂದು ಅವಕಾಶ ಬಿಗ್ ಬಾಸ್ ವೇದಿಕೆ ಮಾಡಿಕೊಡ್ತು. ಅದು ತುಂಬ ಖುಷಿ ಇದೆ. ಈಗ ನಾನೊಬ್ಳು ಸ್ಯಾಂಡಲ್ವುಡ್ಡಲ್ಲಿ ಹೀರೋಯಿನ್ ಇದ್ದಾಳೆ ಅಂತ ಜನಕ್ಕೆ ಗೊತ್ತಾಗಿದೆ, ಅದು ನಂಗೆ ತುಂಬ ಖುಷಿ ಇದೆ.